ಮತಪಟ್ಟಿ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆ ಕಳೆದ 2 ದಿನಗಳಿಂದ ಶುರುವಾಗಿದೆ. ದೇಶಾದ್ಯಂತ ಎಸ್ಐಆರ್ ಪರಿಷ್ಕರಣೆ ಶುರುವಾಗುತ್ತಲೇ ಕಾಂಗ್ರೆಸ್ ಅಪಸ್ವರ ತೆಗೆದಿತ್ತು. ಪರ ವಿರೋಧ ಚರ್ಚೆಯ ಬೆನ್ನಲ್ಲೇ ಕುಮಾರಸ್ವಾಮಿ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮುಖ್ಯಮಂತ್ರಿಗಳೇ, ನಿಮ್ಗೆ ಏನಾದ್ರೂ ನೈತಿಕತೆ ಇದ್ರೆ, ಅಲ್ಪ ಸ್ವಲ್ಪ ಗೌರವ ಇದ್ರೆ ಜನಗಳ ಬಗ್ಗೆ, ಇಲ್ಲೇನ್ ನಡೀತಾ ಇದೆ ರಾಮನಗರದಲ್ಲಿ, ಯಾರ ಕಾರಣ ಇದಕ್ಕೆ? ರಾಮನಗರದಲ್ಲಿ ಬಾಂಗ್ಲಾ ವಲಸಿಗರನ್ನ ಇರಿಸಿ ರಕ್ಷಣೆ. ಡಿಕೆಶಿ ಸರ್ಕಾರದ ವಿರುದ್ಧ ಎಚ್ಡಿಕೆ ಎಸ್ಐಆರ್ ಬಾಂಬ್. ರಾಜ್ಯದಲ್ಲಿ ಎಸ್ಐಆರ್ ಮತದಾನ ಪ್ರಕ್ರಿಯೆಗೆ ಚಾಲನೆ ಸಿಕ್ಕಿದೆ. ಮತಪಟ್ಟಿ ಪರಿಷ್ಕರಣೆ ಪಾರದರ್ಶಕವಾಗಿರಬೇಕಂತ ರಾಜ್ಯ ಸರ್ಕಾರ ಮುನ್ನೆಚ್ಚರಿಕೆಯನ್ನ ವಹಿಸಿದೆ. ಆದರೆ ರಾಮನಗರದಲ್ಲಿ ಕಲ್ಯಾಣ ಮಂಟಪವೊಂದರಲ್ಲಿ ಸಾವಿರಾರು ಜನರನ್ನ ಒಂದೇ ಕಡೆಗೆ ಸೇರಿಸಿ ಮಾಹಿತಿ ಕಲೆ ಹಾಕುವ ಮೂಲಕ ಮತ ಪರಿಷ್ಕರಣೆ ನಡೆದಿದೆ ಅಂತ ಎಚ್ಡಿ ಕುಮಾರಸ್ವಾಮಿ ವಿಡಿಯೋ ಸಮೇತ ಬಾಂಬ್ ಸಿಡಿಸಿದ್ದಾರೆ. ನಾಡಿನ ನಮ್ಮ ರಾಜ್ಯದ ಚುನಾವಣಾಧಿಕಾರಿಗಳಿರಬಹುದು, ಕೇಂದ್ರದ ಚುನಾವಣಾಧಿಕಾರಿಗಳಿಗೂ ಇವತ್ತು ರಾಮನಗರದಲ್ಲಿ ಏನಾಗ್ತದೆ ಇದರ ಬಗ್ಗೆ ಜಿಲ್ಲೆಯಲ್ಲ ಬಹುಶಃ ಕರ್ನಾಟಕದಲ್ಲೇ ಆಗ್ತಾ ಇರಬಹುದು. ಇದು ಒಂದು ನಮ್ಮ ಮುಂದೆ ಸಿಕ್ಕಿರತಕ್ಕಂಥದ್ದು. ಇವತ್ತು ಇಲ್ಲಿ ಯಾವ ಒಂದು ಕಳ್ಳ ಮತದಾರರಿದ್ದಾರೆ ಅವರನ್ನ ಇವತ್ತು ನಿರ್ದಾಕ್ಷಿಣ್ಯವಾಗಿ ಆ ಮತದ ಒಂದು ಕಳ್ಳ ಮತದಾನ ಮಾಡತಕ್ಕಂಥದ್ದಕ್ಕೆ ಸೃಷ್ಟಿ ಏನ್ ಮಾಡ್ತಾ ಇದ್ದಾರೆ, ಏನೋ ಒಂದು ಬಿಎಲ್ಒಗಳೇನಿದ್ದಾರೆ ಈ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇರತಕ್ಕಂಥದ್ದು ರಾಜ್ಯದ ಅಧಿಕಾರಿಗಳು. ರಾಮನಗರದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳ ಕುರಿತು ಆಘಾತಕಾರಿ ವಿಡಿಯೋವೊಂದನ್ನು ಬಿಡುಗಡೆ ಮಾಡಿರುವ ಎಚ್ಡಿ ಕುಮಾರಸ್ವಾಮಿ, ಮುಖ್ಯಮಂತ್ರಿಗಳ ನೇರ ಪ್ರಭಾವದಿಂದಾಗಿ ಅಕ್ರಮಗಳು ಸರಾಗವಾಗಿ ಸಾಗುತ್ತಿವೆ ಎಂದಿದ್ದಾರೆ. ಇನ್ನು ಕುಮಾರಸ್ವಾಮಿ ಆರೋಪ ಬೆನ್ನಲ್ಲೇ ಚುನಾವಣಾ ಆಯೋಗಕ್ಕೆ ಜೆಡಿಎಸ್ ಸಹ ದೂರು ಕೊಟ್ಟಿದೆ. ಅಷ್ಟೇ ಅಲ್ಲ, ಕೇಂದ್ರ ಗೃಹ ಸಚಿವರಿಗೆ ದೂರು ಕೊಡ್ತೀನಿ ಅಂತ ಕುಮಾರಸ್ವಾಮಿ ಎಚ್ಚರಿಕೆ ನೀಡಿದ್ದಾರೆ. ರಾಮನಗರದಲ್ಲಿ ಈ ಬಿಎಲ್ಒಗಳು ಚೌಲ್ಟ್ರಿಗಳಲ್ಲಿ ಕೂತ್ಕೊಂಡು ಸಾವಿರಾರು ಜನಗಳನ್ನ ಅಲ್ಲಿ ಕರೆಸಿ ಈ ಒಂದು ಮಾಹಿತಿಗಳನ್ನ ಚೌಲ್ಟ್ರಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ದಾರೆ, ಪ್ರತಿ ಮನೆಗೆ ಹೋಗಬೇಕಾದಂಥದ್ದು ಆ ಬಿಎಲ್ಒಗಳ ಒಂದು ಕರ್ತವ್ಯ ಇರತಕ್ಕಂಥದ್ದು. ಆದರೆ ಇವತ್ತು ರಾಮನಗರದಲ್ಲಿ ಒಂದು ಕೋಮಿಗೆ ಸಂಬಂಧಪಟ್ಟವರನ್ನ ಇವತ್ತು ಆ ಫೇಕ್ ಐಡಿಗಳು ಇರತಕ್ಕಂಥವರು, ಬಹುಶಃ ಬಾಂಗ್ಲಾದೇಶದಿಂದ ಬಂದಂತವರು ಬಹಳ ಜನ ಇದ್ದಾರೆ. ಅಲ್ಲಿ ಏನು ಪ್ರತಿನಿತ್ಯ ಚರ್ಚೆ ಮಾಡ್ತಾರೆ ಬಾಂಗ್ಲಾದೇಶದ ನಿವಾಸಿಗಳ ಬಗ್ಗೆ. ಕನಿಷ್ಠ ಒಂದು 8ರಿಂದ 10,000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ರಾಮನಗರದಲ್ಲಿ ಇವತ್ತು ಇವ್ರನ್ನೆಲ್ಲರನ್ನು ರಕ್ಷಣೆ ಕೊಟ್ಕೊಂಡು ಇಟ್ಕೊಂಡಿದ್ದಾರೆ. ರಾಮನಗರ, ಚನ್ನಪಟ್ಟಣ ಭಾಗದಲ್ಲಿ ಕಾನೂನು ಬಾಹಿರ ಕೆಲಸಕ್ಕೆ ಅವಕಾಶ ಕೊಡಲ್ಲ. ಇನ್ನು ಕುಮಾರಸ್ವಾಮಿ ಆರೋಪಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದರು. ಕಲ್ಯಾಣ ಮಂಟಪದಲ್ಲಿ ನಡೆದ ಎಸ್ಐಆರ್ ಕಾನೂನು ಬಾಹಿರ, ಮನೆಗಳಿಗೆ ಹೋಗಿಯೇ ಎಸ್ಐಆರ್ ಮಾಡಬೇಕು. ಕಾನೂನು ಬಾಹಿರ ಕೆಲಸಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ ಅಂತ ಹೇಳಿದರು. ಯಾವ ಕಲ್ಯಾಣ ಮಂಟಪದಲ್ಲಿ ಮಾಡಿದಲ್ಲ ಕಾನೂನು ಬಾಹಿರಿ, ಯಾರೇ ಮಾಡಿದ್ರು ತಪ್ಪು, ಅದಕ್ಕೆ ಅವಕಾಶ ಕೊಡುವುದಿಲ್ಲ. ಸ್ಟ್ರಿಕ್ಟ್ಲಿ ವಾರ್ನ್ even our MLA also trying to do it also will not allow for this. ಎಸ್ಐಆರ್ ಪ್ರಕ್ರಿಯೆಗೆ ಮುಂಜಾಗ್ರತೆ ವಹಿಸಿ ಕಾಂಗ್ರೆಸ್ ಹದ್ದಿನ ಕಣ್ಣಿಟ್ಟಿದೆ. ಇಷ್ಟೆಲ್ಲಾ ಎಚ್ಚರಿಕೆಯಿಂದ ಇರುವಾಗಲೇ ರಾಮನಗರದಲ್ಲಿ ಅಕ್ರಮ ಎಸ್ಐಆರ್ ಆಗಿದೆ ಅಂತ ಸರ್ಕಾರದ ವಿರುದ್ಧವೇ ಜೆಡಿಎಸ್ ಆರೋಪ ಮಾಡಿದೆ. ಮುಂದೆ ಇದು ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ.